ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ. ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸ್ಯಾಟರ್ಡೆ ಮಕ್ಕಳಿಗೆ ಹಾಲಿಡೇ ಇತ್ತು, ಸೊ ಹೊರಗಡೆ ಎಲ್ಲಾದರೂ ಹೋಗಬೇಕಾಗಿತ್ತು ಅಂತೇಳಿ ಮಕ್ಕಳು ಹಠ ಮಾಡ್ಕೊಂಡು ಕೂತಿದ್ರು. ಸೊ ನಮ್ಮ ಮನೆಯವರು ನಾಳೆ ಸಂಡೇ ಇರೋದ್ರಿಂದ ಅವರು ಊರಿಗೆ ಹೋಗ್ತಾರೆ. ಸೊ ಎಲ್ಲಿ ಹೋಗೋದಕ್ಕಾಗಲ್ಲ, ಮನೆಗೆ ಇರಬೇಕಾಗುತ್ತೆ. ಹಾಗಾಗಿ ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಹೊರಗಡೆ ಎಲ್ಲಾದರೂ ಹೋಗೋಣ ಅಂತೇಳಿ ಕರ್ಕೊಂಡೋಗಿದ್ದೆ. ನಮ್ಮ ಮನೆಯವ್ರಿಗೆ ಮನೆಯಲ್ಲೇ ಡ್ಯೂಟಿ ಇತ್ತು, ಸೊ ಮನೇಲಿ ವರ್ಕ್ ಮಾಡಿಕೊಂಡು ಅವರು ಹೊರಗಡೆ ಹೋಗೋದಕ್ಕೆ ರೆಡಿಯಾಗಿದ್ದರು. ನಾನು ಕೂಡ ರೆಡಿಯಾಗಿದ್ದೆ. ಸೊ ಒಂದೇ ಸರಿ ನಾನು ಪಾರ್ಕ್ ಹತ್ರ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಜೊತೆಯಲ್ಲಿ ಫ್ರೆಂಡನ್ನು ಬಂದಿದ್ದರು. ಅವ್ರು ಬರ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ಅವ್ರು ಬಂದು ಸಡನ್ನಾಗಿ ಬಂದ ತಕ್ಷಣ ನಾನು ಏನಿದು ಇವ್ರು ಬಂದಿದ್ದಾರಲ್ಲ ಅಂತೇಳಿ. ಸೊ ಅವರು ಮಧು ಅಕ್ಕ ಮತ್ತು ರಜನಿ ಅಕ್ಕ ಮತ್ತು ಅನಿತಾ ಅಕ್ಕ ಅಂತೇಳಿ ಇವರು 3 ಜನ ಒಟ್ಟಿಗೆ ಬಂದಿದ್ದರು. ಸೊ ನನಗೂ ಕೂಡ ಖುಷಿ ಆಯಿತು, ಏಕೆಂದರೆ ತುಂಬ ದಿನ ಆಗಿತ್ತು ಅವರು ನೋಡಿಬಿಟ್ಟು. ಹಾಗಾಗಿ ಇನ್ನು ನನ್ನ ಮಗುನಿಗೆ ತಲೆಯಲ್ಲಿ ಸ್ವಲ್ಪ ಒಂದು ಗುಳ್ಳೆ ಥರ ಆಗಿತ್ತು, ಅದು ಜಾಸ್ತಿ ದಪ್ಪ ಆಗಿತ್ತು, ಅದು ವಾಸಿ ಆಗಿರಲಿಲ್ಲ. ಸೊ ಇದು ಆಯಿಲ್ ಫುಡ್ಡು ತಿನ್ನೋದ್ರಿಂದ ಈ ಥರ ಆಗುತ್ತೆ ಅಂತ ಡಾಕ್ಟರ್ ಹೇಳಿದರು. ಮನೆಯವರು ತೋರಿಸ್ಕೊಂಬಂದಿದ್ರು, ನಾನು ಹೋಗಿರಲಿಲ್ಲ, ಹಾಗಾಗಿ ನಾನು ವೀಡಿಯೋ ಮಾಡಿರಲಿಲ್ಲ. ಇನ್ನು ಪಾಪು ಜೊತೆ ನಾನು ಕೂಡ ಒಂದು ಸರಿ ಆಟ ಆಡಿದ್ದೀನಿ. ಇದು ಏನಂದರೆ ಪಾಪು ಸಿಂಗಲ್ ಇರ್ತಾನೆ, ಅವನೊಬ್ಬನೇ ಕೂರಿಸೋದಕ್ಕಾಗಲ್ಲ ಅಂತೇಳಿ ಜೊತೇಲಿ ನಾನು ಕೂತ್ಕೊಂಡು ಅವನು ಕೂರಿಸ್ಕೊಂಡು ಆಟ ಆಡ್ತಾಯಿದ್ದೀನಿ. ತುಂಬಾ ಎಂಜಾಯ್ ಮಾಡಿದೆ. ಸೊ ನನಗೆ ಫಸ್ಟ್ ಟೈಮ್ ಮಾಡೋದ್ರಿಂದ ತಲೆ ಸುತ್ತು ಬರೋ ಥರ ಆಗ್ತಾಯಿತ್ತು, ಆದರೂ ಒಂದು ಕಡೆ ಖುಷಿ ಆಗ್ತಾಯಿತ್ತು. ತುಂಬಾ ಎಂಜಾಯ್ ಮಾಡಿದೆ ಮಕ್ಕಳ ಜೊತೆ. ಸೊ ಎಷ್ಟೆಲ್ಲ ಖುಷಿ ಪಡ್ತಾರೆ. ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲಲ್ವ. ಸೊ ಈಗಿದೆಯಲ್ಲ ಅಂತೇಳಿ ನಾವು ಈ ಥರ ಇರಬೇಕು ಅಂತ ನಮಗೂ ಇಷ್ಟ ಆಗುತ್ತೆ. ಸೊ ಯಾವ್ದ್ಯಾವ್ದು ಎಂಜಾಯ್ ಮಾಡಬೇಕು ಆ ಟೈಮಲ್ಲಿ ಅದನ್ನು ಎಂಜಾಯ್ ಮಾಡಬೇಕು. ನಾವಿವಾಗ ಎಂಜಾಯ್ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಹಾಗಾಗಿ ಸೊ ಆದರೂ ನಾವು ಜೋಕಾಲಿಲಿ ಕೂತ್ಕೋಬೋದು. ದೊಡ್ಡವರಾಗಿರೋದ್ರಿಂದ ಯಾವುದ್ರಲ್ಲೂ ಕೂರೋ ಆಗಿರಲ್ಲ. ಮಕ್ಕಳಿರೋದ್ರಿಂದ ಮಕ್ಕಳನ್ನ ಕೂರಿಸ್ಕೊಂಡು ಆಟ ಆಡಿಸ್ಬೋದು. ಆದರೂ ನೋಡಿಕೊಂಡು ಯಾವುದಕ್ಕೆ ಕೂತ್ಕೋಬೇಕು, ಯಾವುದಕ್ಕೆ ಕೂತ್ಕೋಬಾರ್ದು ಅನ್ನೋದು ನೋಡ್ಕೊಂಡು ನಾವು ಅದನ್ನು ಆಟ ಆಡಬೇಕಾಗುತ್ತೆ. ಯಾಕಂದರೆ ಚಿಕ್ಕ ಮಕ್ಕಳು ಆಡೋದ್ರಲ್ಲೆಲ್ಲ ದೊಡ್ಡವರೆಲ್ಲ ಕೂತ್ಕೊಳ್ಬಾರ್ದು. ಹಾಗಾಗಿ ಸೊ ಇನ್ನು ಪಾರ್ಕಲ್ಲಿ ತುಂಬಾ ಜನ ಇದ್ದರು, ಮಕ್ಕಳೆಲ್ಲೂ ಆಟ ಆಡ್ತಾಯಿದ್ರು. ಇನ್ನು ನನ್ನ ಮಗಳು ಇವಾಗ ಚೆನ್ನಾಗಿ ಆಟ ಆಡ್ತಾಯಿದ್ದಾಳೆ. ಸೊ ಅವಳು ಚಿಕ್ಕವಳಿದ್ದಾಗ ಅಷ್ಟು ಹೆದ್ರಿಕೊತಾ ಇದ್ಲು ಹೋಗೋದಕ್ಕೆ. ಇವಾಗೆಲ್ಲ ಮಕ್ಕಳು ಸ್ವಲ್ಪ ದೊಡ್ಡವ್ರು ಆಗ್ತಾ ಎಲ್ಲ ಕಲಿತಾರಲ್ವ. ಹಾಗಾಗಿ ಇವಾಗ ಅವಳು ಸ್ಕೂಲಿಗೆ ಬೇರೆ ಹೋಗ್ತಾ ಇದ್ದಾಳೆ. ಹಾಗಾಗಿ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾಳೆ. ನಾನೊಬ್ಬಳೇ ಇರ್ತೀನಿ, ನಾನು ಅಮ್ಮನ ಬಿಟ್ಟಿರ್ತೀನಿ ಅನ್ನೋದೆಲ್ಲ. ಹಾಗೆ ಅಲ್ಲಿ ಆಟ ಆಡ್ಬೇಕಾದ್ರೆ ಸ್ವಲ್ಪ ಜೋಕಾಲಿಗೆ ಅವಳು ತಲೆ ಟಚ್ ಮಾಡಿಕೊಂಡ್ಳು, ಹಾಗಾಗಿ ಅಳ್ತಾ ಇದ್ಲು. ಸೊ ಈ ರೀತಿ ಯಾವತ್ತೂ ಆಗಿರಲಿಲ್ಲ. ನನಗೆ ತುಂಬಾ ಬೇಜಾರಾಯಿತು, ಈಗ ಬಂದು ಈ ಥರ ಮಾಡ್ಕೊಂಡ್ವಲ್ಲ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳು ಖುಷಿಯಾಗಿರ್ಬೇಕಾದ್ರೆ ಅವ್ರಿಗೇನಾದರೂ ನೋವಾದರೆ ತುಂಬ ಬೇಜಾರಾಗುತ್ತೆ, ಹೇಳ್ತಾ ಇದ್ಲು. ಸೊ ನೋಡಿ, ಹಾಗೆ ನಾನು ಸಮಾಧಾನ ಮಾಡಿದೆ. ಸ್ವಲ್ಪ ತಲೆಗೆ ಹಿಂಗೆ ಟಚ್ ಆಯಿತು, ಆದರೂ ನೋವಾಗುತ್ತಲ್ವ. ಇನ್ನು ಎಲ್ಲರೂ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾಯಿದ್ರು ಫೀಲ್ಡಲ್ಲಿ. ಇಲ್ಲೆಲ್ಲ ಚೆನ್ನಾಗಿತ್ತು. ಸೊ ದೊಡ್ಡ ಪಾರ್ಕ್ ಇರೋದ್ರಿಂದ ಮಕ್ಕಳೆಲ್ಲ ಗಿಡದ ಹತ್ರ ಎಲ್ಲ ಆಟ ಆಡ್ತಾಯಿದ್ರು. ನೋಡಿ, ಇದು ಪಾರ್ಕ್ ಏರಿಯಾ ಚೆನ್ನಾಗಿತ್ತು. ಈ ಕಡೆ ಹೊರಗಡೆ ಕೂತ್ಕೊಂಡು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಇನ್ನು ನನ್ನ ಮಗನೂ ಚಿಕ್ಕನ ಮಗ, ಅವರು ಮಧು ಅಕ್ಕ ಅಂತ ಇದ್ದಾರೆ, ಅವ್ರ ಮಗನೂ ಚಿಕ್ಕ ಮಗಳಿದ್ದಾಳೆ. ಸೊ ಅವಳು ನಮ್ಮ ಪಾಪು 3 ತಿಂಗಳು ಡಿಫ್ರೆನ್ಸ್ ಇದೆ. ಅವಳ ಪಾಪು ಚಿಕ್ಕದು, ನಮ್ಮ ಪಾಪು ದೊಡ್ಡದು 3 ತಿಂಗಳಿಗೆ. ಸೊ ಅವರು ಜೊತೆಲೇ ಕರ್ಕೊಂಬಂದಿದ್ರಲ್ವ, ಆ ಪಾಪುಗೂ ಸ್ವಲ್ಪ ಹೊರಗಡೆ ಎಲ್ಲ ಓಡಾಡೋದು ಚೆನ್ನಾಗಿರುತ್ತೆ ಅಂತ ಅವರೆಲ್ಲ ಈ ರೀತಿ ಅಲ್ಲೆಲ್ಲ ಕೂತ್ಕೊಂಡು ಆಟ ಆಡಿಸ್ತಾಯಿದ್ರು ಪಾರ್ಕಲ್ಲಿ. ಇನ್ನು ದೊಡ್ಡವರೆಲ್ಲ ಆಟ ಆಡ್ತಾಯಿದ್ರು ನೋಡಿ, ಈ ಥರ ಜೋಕಾಲಲ್ಲಿ ಕೂತ್ಕೊಂಡು ದೊಡ್ಡ ಮಕ್ಕಳನ್ನು ಆಟ ಆಡ್ತಾಯಿದ್ರು. ಇನ್ನು ನಮ್ಮ ಪಾಪು ಇಲ್ಲೆಲ್ಲ ಬಂದಿರೋದು ಅವನಿಗೆ ತುಂಬಾ ಖುಷಿ ಆಗ್ತಿತ್ತು. ನನ್ನ ಮಗಳು ಎತ್ಕೊಳಕ್ಕೆ ಹೋಗ್ತಾಯಿದ್ಲು. ನಮ್ಮ ಮನೆಯವ್ರು ಬೇಡ, ಬೀಳ್ತಾನೆ, ಸುಮ್ಮನೆ ಇರು ಅಂತೇಳಿ ಇದು ಮಾಡ್ತಿದ್ರು. ಅವನು ಅಲ್ಲೆಲ್ಲ ಅಸಲೆಲ್ಲ ಕಿತ್ತಾಕೋದಕ್ಕೆ ಅದೆಲ್ಲ ಹಿಡ್ಕೊಳ್ಳೋದಕ್ಕೆ ಚೆನ್ನಾಗಿತ್ತು. ಹಾಗಾಗಿ ಎಲ್ಲ ಕೇಳ್ತಾ ಇರ್ತಿದ್ದೆ ಕೂತ್ಕೊಂಡು ಈ ಥರ. ನಾನು ಅವ್ರು ಎತ್ಕೊಂಡಿದ್ರಲ್ವ ಅಂತೇಳಿ ನಾನು ನನ್ನ ಮಗಳನ್ನ ಎತ್ಕೊಂಡು ಕೂತ್ಕೊಂಡಿದ್ದೆ. ಅವಳು ಲಾಸ್ಟಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದಾದಮೇಲೆ ಬೇಜಾರಾಯಿತು. ಇವಾಗ ಹೋಗೋಣ ನಡಿ ಆಟ ಆಡೋದಕ್ಕೆ ಅಂತ ಮತ್ತೆ ಕರ್ಕೊಂಬರ್ತಾಳೆ. ಸರಿ ಅಂತೇಳಿ ಮಗನ ನೋಡ್ಕೊಂಡು ಹಾಗೆ 1-2 ನಿಮಿಷ ಕೂತ್ಕೊಂಡಿದ್ದೆ. ಆಮೇಲೆ ಮತ್ತೆ ಆಟ ಆಡ್ಸೋಣ ಅಂತೇಳಿ ಕರ್ಕೊಂಡೋಗಿದ್ದೆ. ಯಾಕಂದರೆ ಬೀಳ್ತಿದ್ಲಲ್ವ, ಬಿದ್ದು ಅಳ್ತಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ಕರ್ಕೊಂಬಂದಿದ್ದೆ. ಸೊ ಮಕ್ಕಳೆಲ್ಲ ಆಟ ಆಡ್ತಾರಲ್ಲ, ಇವಾಗ ಆಡ್ತೀನಿ ಅಂತ ಹೇಳಿ ಮತ್ತೆ ಕರ್ಕೊಂಡು ಹೋಗಿದ್ದೀನಿ ಆಟ ಆಡೋದಕ್ಕೆ. ಇನ್ನು ಎಲ್ಲರೂ ಈ ರೀತಿ ಕೂತ್ಕೊಂಡು ಎಂಜಾಯ್ ಮಾಡ್ತಾರೋದು ನೋಡಿ ತುಂಬಾ ಖುಷಿ ಆಗ್ತಾರೆ. ಇವ್ರ ಹೆಸರು ಶೋಭಂಟಿ, ನಾಗ್ಲಲ್ಲ ನಾನು ಯಾಕೆ ಶೋಭಂಟಿ ಅಂತ ಅವ್ರ
ಇಲ್ಲಿ ಒಬ್ಬರು ಆಂಟಿ ಬಂದಿದ್ದರು. ಅವ್ರ ಚಿಕ್ಕಮ್ಮ ಅಂತ ಹೇಳ್ತಿದ್ರು. ಅವ್ರ ಹೆಸರು ಶೋಭನ್ ಅಂತೆ, ನನ್ನ ಹೆಸರು ಶೋಭನೆ. ಸೊ ಅವರು ಸಡನ್ನಾಗಿ ಆಂಟಿ ಆಂಟಿ ಮಾತಾಡ್ತಾಯಿದ್ರು. ಹಂಗಂತ ನನಗೆ ಏನು ಆಂಟಿ ಅಂತ ಕರಿತಿದ್ದಾರೆ ನನ್ನನ್ನು ಅಂತ ನನಗೆ ಅರ್ಥನೇ ಆಗಿರಲಿಲ್ಲ. ಆಮೇಲೆ ಕೇಳಿದೆ ಯಾರನ್ನ ಈ ಥರ ಕರಿತಾ ಇದ್ದೀರಂತ. ಇವ್ರ ಹೆಸರು ಶೋಭನೆ ಅಂತ ಹೇಳ್ತಿದ್ರು. ಸರ್ ನನಗೆ ಜೋಕ್ ಅನ್ನಿಸ್ತು. ಅಯ್ಯೋ ನಾನು ಮೊದಲೇ ತಿಳ್ಕೊಬೇಕಾಗಿತ್ತಲ್ಲ ಅಂತೇಳಿ. ಆದರೂ ನಾನು ಮುಖ ನೋಡ್ತಾ ಇದ್ದೆ ಅಷ್ಟೇ, ಶೋಭಾ ಆಂಟಿ ಅಂತ ಕರಿತಾ ಇದ್ದಿದ್ದು. ಬಟ್ ನನ್ನೇ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಎಲ್ಲರೂ ಆಟ ಆಡ್ಕೊಂಡು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ಟೈಮು 6 ಮೇಲೇ ಆಗಿತ್ತು. ಇವ್ರೂ ಜೊತೆಯಲ್ಲೇ ಹೊರಟಿದ್ರು. ಸೊ ಅವರೆಲ್ಲ ಬೈಕಲ್ಲಿ ಹೋಗ್ತಾರೆ, ನಾವಿವಾಗ ಬೈಕಲ್ಲೇ ಗಾಡಿನಲ್ಲಿ ಹೋಗ್ತಾ ಇದ್ದೀವಿ. ಅವರು ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ 2 ಸಾರಿ ಹೋಗಿ ಬರ್ತಾರೆ. 2 ಟ್ರಿಪ್ ಹೊಡಿತೀವಿ ಅಂತ ಹೇಳಿ ಅವ್ರ ಅಕ್ಕ ಇದ್ದಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾಯಿದ್ರು. ಚಿನಿಲಿ ಚಿನಿ ಅಂಕಲ್ ವೇಜಲ್ಲಿ ಹಾಕಿ ಅಮ್ಮ ಏನಾದ್ರು ತಗೊಂಡೋಗೋಣ. ಸೊ ಎಲ್ರಿಗೂ ಮಾತಾಡಿಸಿ ಬಾಯ್ ಮಾಡಿ ಇನ್ನು ಹೊರಗಡೆ ಬಂದ್ವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ಮನೆಗೆ ಹೊರಗಡೆ ಏನಾದರೂ ತಿನ್ನಬೇಕಂತ ಮಕ್ಕಳು ಕೇಳ್ತಾಯಿದ್ರು. ಅಲ್ಲಂತೂ ತಿನ್ನೋದಕ್ಕಾಗಲ್ಲ, ಮನೆಗೆ ತರಿಸ್ಕೊಂಡು ತಿನ್ನೋಣ ಅಂತ ಹೇಳಿ ಬಂದಿದ್ದೀವಿ. ಇವಾಗ ಇನ್ನು ಪಾಪನು ಮಲ್ಗೋ ಟೈಮ್ ಆಗಿದೆ, ಹಾಗಾಗಿ ಅವನ್ನ ಮಲಗಿಸ್ಬೇಕು. ಇವಾಗ ಅವನಿಗೆ ಊಟ ಮಾಡಿಸ್ಬಿಟ್ಟು ಹಾಗಾಗಿ ಮನೆಗೆ ಇವಾಗ ಬರ್ತಾಯಿದ್ದೀವಿ. ಇನ್ನು 6 ಆದಮೇಲೆ 7 ಆದಮೇಲೆ ಅದು ಕೂಡ ಕ್ಲೋಸ್ ಆಗಿರುತ್ತೆ ಪಾರ್ಕು. ಸೊ ನಾವು ಲಾಸ್ಟ್ ಟೈಮ್ ಹೋಗಿದ್ವಲ್ಲ ರಾಚನಹಳ್ಳಿ ಪಾರ್ಕ್ ಅಂತ, ಅದೇ ಪಾರ್ಕಿಗೆ ಮತ್ತೆ ಹೋಗಿದ್ವಿ. ನಾವೆಲ್ಲ ಹತ್ರ ಆಗುತ್ತೆ ಅಂತ ಹೋಗ್ತಾ ಇರ್ತೀವಿ. ಇನ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಮನೆಯವರು ಹೋಗ್ಬಿಟ್ಟು ತೊಗೊಂಬಂದಿದ್ರು. ಸೊ ಇವಾಗ ನಮ್ಮ ಪಾಪುಗೆ ಊಟ ರೆಡಿ ಮಾಡ್ತಾಯಿದ್ದೀನಿ. ಏನಿಲ್ಲ, ಇದು ಅಕ್ಕಿ ಮಿಕ್ಸಿಗೆ ಹಾಕ್ಬಿಟ್ಟು ಸಣ್ಣಗಾಗೋ ಥರ ಮಾಡಿಬಿಟ್ಟು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಅದೇ ಇದರಲ್ಲೇ ನಾನು ಈ ರೀತಿ ಅನ್ನನ ರೆಡಿ ಮಾಡ್ಕೊತೀನಿ. ಅವ್ನು ಜಾಸ್ತಿ ತಿನ್ನೋದಿಲ್ಲ, ಸ್ವಲ್ಪ ತಿಂತಾನೆ. ಈ ರೀತಿ ಸ್ವಲ್ಪನೇ ತಿಂತಾನೆ. ಮಧ್ಯದಲ್ಲಿ ಏನಾದರೂ ನಾವು ತಿನ್ನೋದನ್ನೆಲ್ಲ ತಿನ್ನಿಸ್ತಾ ಇರ್ತೀನಿ, ಹಾಗಾಗಿ ಸ್ವಲ್ಪನೇ ಮಾಡಿದ್ದೀನಿ. ಇನ್ನು ಅದಂತೂ ರೆಡಿ ಆಯಿತು. ಇವಾಗ ಅವ್ನಿಗೆ ಊಟ ಮುಗಿಸಿ ನಾವು ಕೂಡ ಇವಾಗ ಪಾನಿಪುರಿ ತೊಗೊಂಬಂದಿದ್ರು, ಬೇಲ್ಪುರಿನೂ, ಅದನ್ನು ತಿಂತಾಯಿದ್ದೀವಿ. ಇನ್ನು ನನ್ನ ಮಕ್ಕಳಿಗೆ ಮೊದಲು ಹಾಕ್ಕೊಟ್ಟು ಅವ್ರಿಗೆ ತಿನ್ನಿಸ್ಬಿಟ್ಟು ಮತ್ತು ನಾನು ನಮ್ಮ ಹಸ್ಬೆಂಡು ಲಾಸ್ಟಲ್ಲಿ ತಿಂತೀವಿ. ಇದು ಮಕ್ಕಳಿಗೆ ಹಾಕ್ಕೊಡ್ತಾ ಇದ್ದೀನಿ, ಅವರಿಬ್ಬರು ತಿಂತಾರೆ. ಇನ್ನು ನನ್ನ ಮಗನೂ ಒಂದು ಪೂರಿ ತೊಗೊಂಡು ಹಿಡ್ಕೊಂಡಿದ್ದು ಆಟ ಆಡಿಕೊಂಡು. ಸೊ ಅವ್ನಿಗೇನು ತಿನ್ನೋದಕ್ಕಾಗಲ್ಲ, ಹಿಡ್ಕೊಂಡು ಆಟ ಆಡ್ತಾನೆ ಅಷ್ಟು. ಸ್ವಲ್ಪ ಏನಾದ್ರು ಇಕ್ಕಿರೋ ತಿಂತಂತ ಗಂಟ್ಲು ಸಿಗಾಕೊಳ್ಳುತ್ತೆ ಅಂತ ಅವನಿಗೆ ಕೊಡೋದಿಲ್ಲ ಅಷ್ಟಾಗಿ. ಇನ್ನು ನನ್ನ ಮಗಳಿಬ್ಬರು ಆಚೆ ಕಡೆ ಕುತ್ಕೊಂಡು ತಿಂತಾಯಿದ್ರು. ಸೊ ನಮ್ಮ ಮನೆಯವ್ರಿಗೂ ನಾನು ರೆಡಿ ಮಾಡ್ಕೊತಾ ಇದ್ದೆ. 2 ಪ್ಲೇಟ್ ತೊಗೊಂಬಂದಿದ್ರು, ಜೊತೆಗೆ ಸಾಲ್ಟೇಜ್ ಬಂತು ಅಂತ ಪೂರಿನೂ ತೊಗೊಂಬಂದಿದ್ರು, ಎಕ್ಸ್ಟ್ರಾ ಪ್ಯಾಕೆಟ್ ಒಂದು. ಅದನ್ನು ಹಾಕ್ಕೊಂಡು ಇವಾಗ ನಾನು ನಮ್ಮ ಹಸ್ಬೆಂಡು ತಿಂತಾಯಿದ್ದೀವಿ. ಮನೇಲಿದ್ದು ಬೇಜಾರಾದಾಗ ಈ ರೀತಿ ಹೊರಗಡೆ ಹೋಗಿ ಬರೋದು ತುಂಬ ಸಂತೋಷ ಆಗುತ್ತೆ ಮನೆಯಲ್ಲಿ. ಯಾಕಂದರೆ ಒಂದೇ ಸಮನೆ ಮಕ್ಕಳನ್ನ ಎತ್ಕೊಂಡು 3 ಜನ ಇದ್ದಾರಲ್ವ, ಅವರು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತಲ್ವ. ಸೊ ಆ ಮಧ್ಯದಲ್ಲಿ ಮನೆ ಕೆಲಸ ಕೂಡ ಇರುತ್ತಲ್ವ, ಅದು ಮಾಡಿ ಇದು ಮಾಡಿ ಎಲ್ಲ ಬೇಜಾರು ಅನಿಸ್ತಾ ಇರ್ತೈತೆ. ಹಾಗೆ ಒಂದು ಟೈಮ್ ಹೊರಗಡೆ ಪಾರ್ಕ್ ಆಗಲಿ ಇಲ್ಲಾದರೂ ಸುಂದರವಾದ ವಾತಾವರಣ ನೋಡ್ಕೊಂಡು ಬರ್ತಾಯಿದ್ದೀವಿ ಅಂತಂದರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗುತ್ತೆ. ಹೊಸ ಜನಗಳು, ಹೊಸ ಜಾಗಗಳು ತುಂಬಾ ಇಷ್ಟ ಆಗುತ್ತೆ ಮನಸ್ಸಿಗೆ. ಮಕ್ಕಳಿಗೂ ಅಷ್ಟೇ, ಅವ್ರಿಗೂ ಇಷ್ಟ ಆಗುತ್ತೆ, ನಮಗೂ ಇಷ್ಟ ಆಗುತ್ತೆ ಈ ರೀತಿ. ಸೊ ಇನ್ನು ಏನಾದರೂ ಈ ರೀತಿ ಮಳೆಯಲ್ಲಿ ಚಳಿನಲ್ಲಿ ಸಂಜೆ ಟೈಮ್ ಈ ಥರ ತಿನ್ನಬೇಕು ಅನ್ನೋದಕ್ಕೂ ತುಂಬ ಖುಷಿ ಆಗುತ್ತೆ. ನನಗೆ ಅಲ್ಲೇ ತಿನ್ನಬೇಕಂತಲೇ ಇಷ್ಟ ಆಗುತ್ತೆ. ಬಟ್ ಮಕ್ಕಳಿರೋದ್ರಿಂದ ಹೊರಗಡೆ ಹೋಗಿ ತಿನ್ನೋದಕ್ಕಾಗಲ್ಲ ನಿಲ್ಲಿಸ್ಕೊಂಬಿಟ್ಟು ಅಂತ ಹೇಳಿ ಮನೇಲಿ ತೊಗೊಂಬಂದು ತಿಂತಾ ಇರೋದು. ಹಾಗಾಗಿ ಇನ್ನು ನನ್ನ ಮಗಳು ಇಬ್ಬರೂ ಆಚೆಯಲ್ಲಿ ಟೇಬಲ್, ಪಾಪು ಆಚೆ ಬರ್ತಾನೆ ಅಂತ ಟೇಬಲ್ ಹಾಕಿದ್ದಾರೆ ಅಲ್ಲಿ ಬಾಗಿಲಲ್ಲಿ. ಅದು ಹಾಕ್ಬಿಟ್ಟು ಅವರಿಬ್ಬರು ಸೈಕಲ್ ಮೇಲೆ ಕುತ್ಕೊಂಡು ತಿಂತೀವಿ ಅಂತ ಅಲ್ಲಿ ಗೊಂಬೆ ಕೂರಿಸ್ಕೊಂಡು ಇಬ್ಬರು ಆಟ ಆಡ್ಕೊಂಡು ತಿಂತಾಯಿದ್ದಾರೆ. ಇದ್ದಾಳೆ, ಸುಸ್ತಾಗ್ಬಿಟ್ಟೈತೆ ಆಟ ಆಡಿ. ಅಲ್ಲೋ ಚಿನ್ನಿ, ಹಾಕೊಳ್ತಾ ಇದೆಯಾ? ಹೊಸ್ತೈತೆ ತುಂಬ, ಕೈಕಾಲು ತೊಳ್ಕೊಂಡು ಬಚ್ಚಿನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.